CET ಪರೀಕ್ಷೆಯನ್ನು ಬರೆದಿದ್ದರೆ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನೀವು ಫೆಬ್ರವರಿ 7 ಅಥವಾ 8ನೇ ತಾರೀಕು ಪರೀಕ್ಷೆಯನ್ನು ಬರೆದಿದ್ದರೆ ಅದರ ಒಂದು ರಿಸಲ್ಟ್ ಈಗ ಪ್ರಕಟಣೆ ಆಗಿದೆ. ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಭೇಟಿ ಕೊಟ್ಟಾಗ ಈ ರೀತಿ ಪೇಜ್ ಕಾಣಿಸುತ್ತೆ. ಸೊ ಈ ಪೇಜ್ನಲ್ಲಿ ನೀವು ರಿಸಲ್ಟನ್ನು ಸರ್ಚ್ ಮಾಡ್ತಾ ಇರ್ತೀರ. ಸೊ ಎಲ್ಲ ಕಡೆ ಲಿಂಕ್ ಸಿಗಲಿಲ್ಲ ಅಂತ ಹೇಳಿದರೆ ಸೊ ಈ ಒಂದು ಮೈನ್ ಪೇಜಲ್ಲೇ ಈ ಒಂದು ಲಿಂಕನ್ನು ನಾವು ನೋಡ್ಬೋದು. ಲೇಟೆಸ್ಟ್ ನ್ಯೂಸ್ ಅಂತ ಇದೆ. CTET ಈ ಒಂದು ಫೆಬ್ರವರಿ 2026 ರಿಸಲ್ಟ್ ಅಂತ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಆ ಒಂದು ಪೇಜ್ ಓಪನ್ ಆಗುತ್ತೆ. ಆ ನಂತರ ಮತ್ತೆ ಇಲ್ಲಿ ರಿಸಲ್ಟ್ ಅಂತ ಬಂದಿದೆ. ಸೊ ನೋಡ್ಬೋದು ಡೇಟನ್ನು ನೀವು ಮಾರ್ಚ್ 30, 2026 ಇವತ್ತೇ ಈ ಒಂದು ರಿಸಲ್ಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಈ ಒಂದು ಲಿಂಕ್ನಲ್ಲಿ ರಿಸಲ್ಟನ್ನು ಈಗಲೇ ಚೆಕ್ ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಸ್ನೇಹಿತರು ರಿಸಲ್ಟನ್ನು ವೆಯ್ಟ್ ಮಾಡ್ತಾ ಇದ್ರಿ, ಸೊ ಅವರಿಗೆ ಈಗ ತಿಳಿಸ್ಕೊಡಿ. ಇಲ್ಲಿ ನೀವು CTET ಫೆಬ್ರವರಿ 2026 ಅಂತ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾ ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಅಥವಾ ರೋಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಶೀಟು ಎಲಿಜಿಬಿಲಿಟಿ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ನಿಮಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗೋಗುತ್ತೆ. ಈಗ ಇವತ್ತೇ ರಿಸಲ್ಟ್ ಅನೌನ್ಸ್ ಆಗಿರೋದ್ರಿಂದ ಒಂದಷ್ಟು ಸೈಟ್ ಬ್ಯುಸಿ ಇರೋದ್ರಿಂದ ನಿಮಗೆ ಒಂದು ಸಮಯಾವಕಾಶ ತಗೊಂಡು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.